ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಎಷ್ಟು ದಿನ S-400 S-500 ಬಗ್ಗೆ ಕೇಳ್ತಾ ಇದ್ರಿ. ಆದರೆ ರಷ್ಯಾ ಬಳಿ ಇದೆಲ್ಲವನ್ನು ಮೀರಿಸುವಂಥ ಭಯಾನಕ ರಕ್ಷಣಾ ಮಾಯಾಜಾಲ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಈ ಭಯಂಕರ ವ್ಯವಸ್ಥೆ ಇದೆಯಲ್ಲ, ಈ ಸಿಸ್ಟಮ್ ಇದೆಯಲ್ಲ, ರಷ್ಯಾ ಇಡೀ ಅಮೆರಿಕ ಮತ್ತು ಯುರೋಪ್ನ ನ್ಯಾಟೋ ರಾಷ್ಟ್ರಗಳನ್ನು ಒಂದೇ ಏಟಿಗೆ ಧ್ವಂಸ ಮಾಡೋ ಶಕ್ತಿಯನ್ನು ಹೊಂದಿದೆ ರಷ್ಯಾ. ಅದೇ ಡೆಡ್ ಹ್ಯಾಂಡ್ ಅಸ್ತ್ರ. ಹಾಗಿದ್ರೆ ಏನಿದು ಡೆಡ್ ಹ್ಯಾಂಡ್ ಅಸ್ತ್ರ? ಇದು ಹೇಗೆ ಕೆಲಸ ಮಾಡುತ್ತೆ? ಇದುವರೆಗೂ ಯಾಕೆ ನೀವು ಇದ್ರ ಬಗ್ಗೆ ಕೇಳಿರಲಿಲ್ಲ? ಅಮೆರಿಕದ ಬಳಿ ಇನ್ನೂ ಈ ವ್ಯವಸ್ಥೆ ಇಲ್ಲ ಯಾಕೆ? ಜಗತ್ತಲ್ಲಿ ಯಾರ ಹತ್ರನೂ ಇಲ್ಲ ರಷ್ಯಾ ಬಿಟ್ಟರೆ ಯಾಕೆ? ಭಾರತದ ಗೆಳೆಯ ರಷ್ಯಾದ ಅತಿ ರೋಚಕ ಮತ್ತು ಅಪಾಯಕಾರಿ ಡಿಫೆನ್ಸ್ ಅಸ್ತ್ರದ ಬಗ್ಗೆ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ತೆ ನೋಡಿ. ಏನಿದು ಡೆಡ್ ಹ್ಯಾಂಡ್ ರಕ್ಷಣಾ ವ್ಯವಸ್ಥೆ? ರಷ್ಯಾ ಯುಕ್ರೇನ್ ಯುದ್ಧ ನಿರಂತರವಾಗಿ ನಡೀತಾನೆ ಇದೆ. ಹೀಗಾಗಿ ನ್ಯಾಟೋ ಕೂಟದ ಮೆಂಬರ್ ಕಂಟ್ರೀಸ್ ಪ್ಲಾನ್ ಮಾಡಿಕೊಂಡು ರಷ್ಯಾ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಿಬಿಟ್ರು ಅಂತ ಅನ್ಕೊಳ್ಳಿ. ರಷ್ಯಾ ಅಧ್ಯಕ್ಷ ಪುಟಿನ್ ಸೇರಿದಂತೆ ಕಮಾಂಡ್ ಕೊಡಬೇಕಾದವರು ಯಾರೂ ಉಳಿದೇ ಇಲ್ಲ ಅಂತ ಅನ್ಕೊಳ್ಳಿ. ಸರ್ವನಾಶ ಆಯಿತು ರಷ್ಯಾ ಅಂತ ಅನ್ಕೊಳ್ಳಿ. ಸೇನೆನೂ ಸರ್ವನಾಶ ಆಯಿತು, ಪೊಲಿಟಿಕಲ್ ಲೀಡರ್ಶಿಪ್ ಕೂಡ ಸರ್ವನಾಶ ಆಯಿತು. ರಷ್ಯಾದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಳ್ಳಿ. ಆಗ ರಷ್ಯಾ ಮುನ್ನಡೆಸೋಕೆ ಯಾರೂ ಇಲ್ಲದೆ ರಷ್ಯಾ ಸಂಪೂರ್ಣ ನಾಶ ಆಗಿ ಪ್ರತಿದಾಳಿಯನ್ನು ಮಾಡೋಕ್ಕೆ, ಪ್ರತಿಕಾರವನ್ನು ಹೇಳೋಕ್ಕೆ ಸಾಧ್ಯನೇ ಆಗಲ್ವಾ? ಪಾಶ್ಚಿಮಾತ್ಯ ದೇಶಗಳು ಗೆದ್ದು ಬಿಡ್ತಾವ? ಇದ್ದಕ್ಕಿದ್ದಂತೆ ರಷ್ಯಾದಾದ್ಯಂತ ಅಣ್ವಸ್ತ್ರಗಳ ಮಳೆಯನ್ನು ಸುರಿಸಿಬಿಟ್ರೆ? ಖಂಡಿತ ಇಲ್ಲ. ಜಸ್ಟ್ 15 ನಿಮಿಷ ಡೆಡ್ ಹ್ಯಾಂಡ್ ಅಥವಾ ಪೆರಿಮೀಟರ್ ವ್ಯವಸ್ಥೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಯಾರೂ ಕಮಾಂಡ್ ಕೊಡಬೇಕಂತಿಲ್ಲ. ಒಂದು ಸಲ ಇದು ಆ್ಯಕ್ಟಿವ್ ಆದರೆ ರಷ್ಯಾದಲ್ಲಿ ಎಷ್ಟು ಪರಮಾಣು ಸಿಡಿತಲೆಗಳು, ಸ್ಫೋಟಕಗಳು ಇದ್ದಾವೋ ಅದು ಎಲ್ಲವೂ ಅಷ್ಟೂ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೇಲೆ ಮಳೆ ಥರ ಹೋಗಿ ಬೀಳ್ತವೆ. 2018ರಲ್ಲಿ ಪುಟಿನ್ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡ್ತಾ ಈ ಪ್ರಪಂಚದಲ್ಲಿ ರಷ್ಯಾನೇ ಇಲ್ಲ ಅಂತಾದ್ಮೇಲೆ ಅಂಥ ಪ್ರಪಂಚ ಯಾಕಿರಬೇಕು ಅಂತ ಪ್ರಶ್ನೆ ಮಾಡಿದರು. ಇದನ್ನು ರಷ್ಯಾದ ಡೂಮ್ಸ್ಡೇ ಮಷಿನ್ ಅಂತ ಕೂಡ ಕರೆಯಲಾಗುತ್ತೆ. ಡೂಮ್ಸ್ಡೇ ಅಂದರೆ ಭೂಮಿಯ ಅಂತಿಮ ದಿನ ಅನ್ನೋ ಅರ್ಥ. ಡೆಡ್ ಹ್ಯಾಂಡ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ? ರಷ್ಯಾ ಎಂಥದ್ದೇ ಟೈಮ್ನಲ್ಲಿ ಡೆಡ್ ಹ್ಯಾಂಡ್ ವ್ಯವಸ್ಥೆಯ ಬಟನ್ ಆನ್ ಮಾಡಿ ಇಟ್ಟಿರುತ್ತೆ. ಮಾಸ್ಕೋದ ದಕ್ಷಿಣ ಭಾಗದ ಕೋಸ್ವಿನ್ಸ್ಕಿ ಅನ್ನೋ ಪರ್ವತದ ಅಡಿಯಲ್ಲಿರೋ ಬಂಕರ್ನಲ್ಲಿ ಈ ಸಿಸ್ಟಮ್ ಇದೆ. ಇದೊಂದು ಆಟೋಮ್ಯಾಟಿಕ್ ನ್ಯೂಕ್ಲಿಯರ್ ವೆಪನ್ ಕಂಟ್ರೋಲ್ ಸಿಸ್ಟಮ್. ಇಡೀ ರಷ್ಯಾದ ಯಾವುದೇ ಭೂಭಾಗದಲ್ಲಿ ಪರಮಾಣು ದಾಳಿ ಆದರೂ ಕೂಡ ಈ ಸಿಸ್ಟಮ್ಗೆ ಗೊತ್ತಾಗುತ್ತೆ. ಮಿಲಿಟರಿ ಫ್ರೀಕ್ವೆನ್ಸಿ, ರೇಡಿಯೇಷನ್ ಲೆವೆಲ್, ಏರ್ ಪ್ರೆಷರ್, ಹೀಟ್ ಮತ್ತು ಸೀಸ್ಮಿಕ್ ಡಿಸ್ಟರ್ಬೆನ್ಸ್ ಮೂಲಕ ಪರಮಾಣು ದಾಳಿ ಆಗಿದೆಯಾ ಇಲ್ವಾ ಅಂತ ಜಡ್ಜ್ ಮಾಡುತ್ತೆ. ದಾಳಿ ನಡೆದಿದೆ ಅಂತ ಗೊತ್ತಾದ ಕೂಡಲೇ ಈ ವ್ಯವಸ್ಥೆ ರಾಜಧಾನಿಯಲ್ಲಿರೋ ವಾರ್ ರೂಮ್ಗೆ ಸಂದೇಶ ರವಾನಿಸುತ್ತೆ. 15 ನಿಮಿಷಗಳ ಕಾಲ ಕಾಯುತ್ತೆ. ಆಗಿನ್ನೂ ರಷ್ಯಾ ಅಧ್ಯಕ್ಷ ಮತ್ತು ಸೇನಾ ಮುಖ್ಯಸ್ಥ ಜೀವಂತವಾಗಿ ಇದ್ದರೆ ಅವರು ಕಮಾಂಡನ್ನ ಕಂಟ್ರೋಲಿಗೆ ತಗೊಳ್ತಾರೆ. ಅದೇ ಆ ಕಡೆಯಿಂದ ಏನು ರಿಪ್ಲೈ ಬರದೇ ಹೋದರೆ ರಷ್ಯಾ ರಾಜಧಾನಿಯೇ ಅಟ್ಯಾಕ್ ಆಗಿದೆ, ಕಮಾಂಡ್ ಕೊಡೋರು ಯಾರೂ ಇಲ್ಲ, ಎಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಇದು ಡಿಸೈಡ್ ಮಾಡುತ್ತೆ ಈ ಡೆಡ್ ಹ್ಯಾಂಡ್ ಸಿಸ್ಟಮ್. ನಂತರ ವಿಶೇಷವಾದ ಕಮಾಂಡ್ ರಾಕೆಟನ್ನು ಲಾಂಚ್ ಮಾಡುತ್ತೆ. ಆ ರಾಕೆಟ್ ಎಂಥದ್ದೇ ಜಾಮ್ ಇರಲಿ, ಏನೇ ಇರಲಿ, ಇಡೀ ರಷ್ಯಾದುದ್ದಕ್ಕೂ ಹಾರ್ತಾ ದೇಶದ ವಿವಿಧ ಭಾಗಗಳಲ್ಲಿ ನಿಯೋಜಿಸಿರೋ ಪರಮಾಣು ಮಿಸೈಲ್ಗಳನ್ನು ಹಾರಿಸೋಕೆ ಆದೇಶ ಕೊಡುತ್ತೆ. ಅದರಂತೆ ರಷ್ಯಾ ತನ್ನ ಬಳಿ ಇರೋ ಎಲ್ಲ ನ್ಯೂಕ್ಲಿಯರ್ ಮಿಸೈಲ್ ಹಾರಿಸಿ ಇಡೀ ಜಗತ್ತನ್ನೇ ನಾಶ ಮಾಡಿಬಿಡುತ್ತೆ. ರಷ್ಯಾ ಈ ವ್ಯವಸ್ಥೆ ರೆಡಿ ಮಾಡಿದ್ಯಾಕೆ? ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಕೋಲ್ಡ್ ವಾರ್ ಟೈಮ್ನಲ್ಲಿ ಯಾವ ರೇಂಜ್ಗೆ ಕಿತ್ತಾಡ್ತಿದ್ವು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. 1980ರ ದಶಕದಲ್ಲಿ ಅಮೆರಿಕ ಸಬ್ಮರಿನ್ನಿಂದ ನಿಖರವಾಗಿ ದಾಳಿ ಮಾಡಬಲ್ಲಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ರೆಡಿ ಮಾಡಿಕೊಳ್ತು. ಉದಾಹರಣೆಗೆ D5 ಟ್ರೈಡೆಂಟ್ ಮಿಸೈಲ್ ಸಬ್ಮರಿನ್ನಿಂದ ಹಾರಿ 3 ನಿಮಿಷಗಳಲ್ಲಿ ಸೋವಿಯತ್ ಒಕ್ಕೂಟದ ಮೇಲೆ ದಾಳಿ ಮಾಡೋ ತಾಕತ್ತನ್ನು ಹೊಂದಿತ್ತು. ಆಗ ಸೋವಿಯತ್ ಒಕ್ಕೂಟಕ್ಕೆ ಸೆಕ್ಯೂರಿಟಿ ವಿಚಾರವಾಗಿ ಭಯ ಶುರುವಾಯಿತು. ಆಗ ಅವರು ಡೆವಲಪ್ ಮಾಡಿಕೊಂಡಿದ್ದೇ ಡೆಡ್ ಹ್ಯಾಂಡ್ ಸಿಸ್ಟಮ್. ಈ ಮೂಲಕ ರಷ್ಯಾ ಮೇಲೇನಾದರೂ ಕೂಡ ಅಣ್ವಸ್ತ್ರಗಳ ದಾಳಿಯಾಗಿ ಸರ್ವನಾಶ ಆದರೆ ರಷ್ಯಾ ಉಳ್ಕೊಂಡಿಲ್ಲ ಅಂದರೂ ಕೂಡ ಸತ್ತಿರೋ ರಷ್ಯಾನೂ ಜಗತ್ತಿನ ಮೇಲೆ, ಅಮೆರಿಕ ಮತ್ತು ಮಿತ್ರರ ಮೇಲೆ ಪ್ರತಿದಾಳಿ ಮಾಡೋಕಿರೋ ಸಿಸ್ಟಮ್ ಇದು. ಶೀತಲ ಯುದ್ಧ ತೀವ್ರಗೊಂಡಿದ್ದಾಗ ಸೋವಿಯತ್ ಒಕ್ಕೂಟದ ಬಳಿ 45,000 ಪರಮಾಣು ಸಿಡಿತಲೆಗಳಿದ್ವು, ಸ್ಫೋಟಕಗಳು. ಈಗ ರಷ್ಯಾ ಹೊರ ಜಗತ್ತಿಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ 4,299 ಪರಮಾಣು ಸಿಡಿತಲೆಗಳನ್ನು ಹೊಂದಿದೆ. ಈ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ. ಸೋವಿಯತ್ ಒಕ್ಕೂಟದ ರಕ್ಷಣಾ ವಿಭಾಗದ ಉಪಮುಖ್ಯಸ್ಥರಾಗಿ ಕೆಲಸ ಮಾಡಿದ ವಿಟಾಲಿ ಕಟಾಯೇವ್ 1993ರಲ್ಲಿ
ಡೆಡ್ ಹ್ಯಾಂಡ್ ಸಿಸ್ಟಮ್ ಹೊಂದಿರೋದ್ರ ಬಗ್ಗೆ ಮತ್ತು 1985ರಿಂದಲೂ ಅಸ್ತಿತ್ವದಲ್ಲಿ ಇರೋದ್ರ ಬಗ್ಗೆ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಡೆಡ್ ಹ್ಯಾಂಡ್ ಸಿಸ್ಟಮ್ ಕೈ ಕೊಟ್ರೆ ಏನ್ ಕತೆ? ಹಲವಾರು ಬಾರಿ ಟೆಸ್ಟ್ ಮಾಡಿದ ಬಳಿಕವೇ ಡೆಡ್ ಹ್ಯಾಂಡ್ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡಿತು ರಷ್ಯಾ. ಆದ್ರೂ ಇದು ಆಟೋಮ್ಯಾಟಿಕ್ ಆಗಿರೋದ್ರಿಂದ, ಕಂಪ್ಯೂಟರ್ ಕೈಗೆ ಇದನ್ನು ಕೊಟ್ಟಿರೋದ್ರಿಂದ ಅಪಾಯಕಾರಿ ಅನ್ನೋ ಭಯ ತುಂಬಾ ಜನಕ್ಕಿದೆ. ಟೆಕ್ನಿಕಲ್ ಸಮಸ್ಯೆಯಾಗಿ ತಪ್ಪಾಗಿ ಸಂದೇಶ ರವಾನೆ ಆಯಿತು ಅಂದರೆ ಅನಾಹುತನೇ ಆಗಲ್ವಾ ಅನ್ನೋ ಆತಂಕನೂ ಇದೆ. ಉದಾಹರಣೆಗೆ 1983ರಲ್ಲಿ ಇದೇ ರೀತಿ ಘಟನೆ ಆಗಿತ್ತು. ಇದನ್ನ ಸೋವಿಯತ್ ನ್ಯೂಕ್ಲಿಯರ್ ಫಾಲ್ಸ್ ಅಲಾರ್ಮ್ ಇನ್ಸಿಡೆಂಟ್ ಅಂತ ಕರೆಯಲಾಗುತ್ತೆ. ಅಮೆರಿಕ ಪರಮಾಣು ಸ್ಫೋಟಕ ಹೊಂದಿರೋ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಉಡಾಯಿಸಿದೆ ಅಂತ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಓಕೋ ವಾರ್ನಿಂಗ್ ಕೊಡ್ತು. ಆದರೆ ಕೊನೆಗೆ ಅದು ಸುಳ್ಳಾಗಿತ್ತು. ಅಮೆರಿಕ ಕ್ಷಿಪಣಿ ಹಾರಿಸಿರಲಿಲ್ಲ. ಅಲಾರ್ಮ್ ಬಂದ ಕೂಡಲೇ ರಷ್ಯಾ ಕೂಡ ಕ್ಷಿಪಣಿ ಹಾರಿಸಿಬಿಟ್ಟಿದ್ದರೆ ದೊಡ್ಡ ಯುದ್ಧ ನಡೆದು ಜಗತ್ತು ಸರ್ವನಾಶ ಆಗ್ತಾ ಇತ್ತು, ಅಣ್ವಸ್ತ್ರಗಳ ಸ್ಫೋಟ ಆಗಿ. ಹೀಗೆ ಫುಲ್ ಕಂಪ್ಯೂಟರ್ ಕೈಗೆ, ಮಷಿನ್ ಕೈಗೆ ಕಂಟ್ರೋಲ್ ಕೊಡೋದು ಸೇಫಾ ಅನ್ನೋ ಪ್ರಶ್ನೆ. ಇದು ಕೂಡ ಮನುಷ್ಯರ ನಿರ್ಮಿಸಿರೋ ಒಂದು ವ್ಯವಸ್ಥೆ ಅಷ್ಟೇ. ಉಗ್ರರಂತಹ ರಕ್ತದಾಹಿಗಳು ಈ ವ್ಯವಸ್ಥೆಯನ್ನು ಹ್ಯಾಕ್ ಮಾಡಿದ್ರೆ ಇಡೀ ಜಗತ್ತಿನ ಎಲ್ಲರ ಜೀವ ಅವ್ರ ಕೈಗೆ ಕೊಟ್ಟಂಗಾಗತ್ತಲ್ವಾ? ಹೀಗಾಗಿನೇ ಈ ವ್ಯವಸ್ಥೆಯನ್ನು ಯಾವಾಗಲೂ ಸ್ವಿಚ್ ಆಫ್ ಮಾಡಿನೇ ಇಟ್ಟಿರಲಾಗಿರುತ್ತೆ. ಸ್ವಿಚ್ ಆಫ್ ಮಾಡಿದ್ರೆ ಮತ್ತೆ ಸಡನ್ ಆಗಿ ಆನ್ ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೇಳ್ಬೋದು ನೀವು. ಆದರೆ ಬಿಕ್ಕಟ್ಟಿನ ಯುದ್ಧದಂತಹ ಸಿಚುವೇಶನ್ ಇದ್ದಾಗ ಇದನ್ನು ಯಾವಾಗಲೂ ಆನ್ ಮಾಡಿನೇ ಇಡಲಾಗಿರುತ್ತೆ. ಈಗ ರಷ್ಯಾ ಈ ವ್ಯವಸ್ಥೆಯನ್ನು ಮತ್ತಷ್ಟು ಹೈಟೆಕ್ ಕೂಡ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಆದರೆ ಈ ವಿಚಾರದಲ್ಲಿ ಬಹುತೇಕ ಅಂಶಗಳನ್ನು ರಷ್ಯಾ ಸೀಕ್ರೆಟ್ ಆಗಿನೇ ಇಟ್ಟಿದೆ. ಸೋವಿಯತ್ ಒಕ್ಕೂಟದ ಮಾಜಿ ಅಧಿಕಾರಿಗಳು ಈ ಬಗ್ಗೆ ಮಾತನಾಡಿದ್ದಾರೆ ಬಿಟ್ರೆ ರಷ್ಯಾ ಸರ್ಕಾರ ಈ ಬಗ್ಗೆ ಎಲ್ಲೂ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಕೊಟ್ಟಿಲ್ಲ. ಅಮೆರಿಕದ ಬಳಿ ಡೆಡ್ ಹ್ಯಾಂಡ್ ಯಾಕಿಲ್ಲ? ಸೋವಿಯತ್ ಒಕ್ಕೂಟ 1985ರಲ್ಲೇ ಇಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಅಮೆರಿಕ ಈ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಅಮೆರಿಕಗೆ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಈಗ ಡೆಡ್ ಹ್ಯಾಂಡ್ ನಂತ ವ್ಯವಸ್ಥೆಯ ಅಗತ್ಯ ಇದೆ ಅಂತ ವಾರ್ ಆನ್ ದ ರಾಕ್ಸ್ ಸಂಸ್ಥೆ ಕಳೆದ ವರ್ಷ ಅಷ್ಟೇ ಹೇಳಿತ್ತು. ಇದು ಅಮೆರಿಕದ ರಕ್ಷಣಾ ವಿಚಾರಗಳಿಗೆ ತಕ್ಕಂತೆ ಆಗಾಗ ರಿಪೋರ್ಟ್ ಮಾಡೋ ಸಂಸ್ಥೆ. ಆದರೆ ಅಮೆರಿಕದಂತಹ ಪ್ಯೂರ್ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನ ಆಟೋಮ್ಯಾಟಿಕ್ ಮಷಿನ್ ಕೈಗೆ, ಕಂಪ್ಯೂಟರ್ ಕೈಗೆ ಕೊಡೋದು ಸುಲಭ ಅಲ್ಲ, ಜನ ಒಪ್ಪಲ್ಲ. ಆದರೂ 1960ರ ದಶಕದಲ್ಲಿ ಅಮೆರಿಕ ಈ ಕುರಿತು ಚಿಂತನೆ ನಡೆಸಿತ್ತು. ಆದರೆ ಫಾಲ್ಸ್ ಅಲಾರ್ಮ್ನಂಥ ಘಟನೆಗಳಿಂದ ಎಚ್ಚೆತ್ತುಕೊಂಡ ಅಮೆರಿಕ ನ್ಯೂಕ್ಲಿಯರ್ ಶಸ್ತ್ರಗಳಲ್ಲಿ ಮನುಷ್ಯರ ಫೈನಲ್ ಕಂಟ್ರೋಲ್ ಅನ್ನ ಮುಂದುವರೆಸಿತು. ಎಲ್ಲ ಅಣ್ವಸ್ತ್ರಗಳಿಗೆ ಕೋಡೆಡ್ ಎಲೆಕ್ಟ್ರೋಮೆಕ್ಯಾನಿಕಲ್ ಲಾಕ್ ಸಿಸ್ಟಮ್ ಅನ್ನ ತಗೊಬಂತು. ಎಂಥದ್ದೇ ಪರಿಸ್ಥಿತಿ ಇರಲಿ, ಲಾಂಚ್ ಮಾಡೋ ಮುನ್ನ ಅದಕ್ಕೆ ಸರಿಯಾಗಿ ಕೋಡ್ ಎಂಟರ್ ಮಾಡಿದ್ರೆ ಮಾತ್ರ ಆ ವೆಪನ್ ಕೆಲಸ ಮಾಡುತ್ತೆ. ಅಷ್ಟು ಸೆಕ್ಯೂರ್ ಆಗಿದೆ ಅಮೆರಿಕದ ಅಣ್ವಸ್ತ್ರಗಳು. ಭಾರತದ್ದು ಅದೇ ಪಾಲಿಸಿ, ಒಂದೇ ವ್ಯತ್ಯಾಸ. ಸೋವಿಯತ್ ಒಕ್ಕೂಟ ಪರಮಾಣು ಅಸ್ತ್ರಗಳ ವಿಚಾರದಲ್ಲಿ 1982ರಿಂದಲೂ ಕೂಡ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಫಾಲೋ ಮಾಡ್ತಾ ಇತ್ತು. ಅಂದ್ರೆ ನಾವು ಮೊದಲು ಬಳಸಲ್ಲ, ನಮ್ಮ ಮೇಲೆ ಯಾರಾದರೂ ಬಳಸಿದ್ರೆ ಮಾತ್ರ ವಾಪಸ್ ದೊಡ್ಡ ಪ್ರಮಾಣದಲ್ಲಿ ಬಳಸ್ತೀವಿ ಅಂತ. ಆದ್ರೆ ವಾಪಸ್ ಬಳಸೋಕೆ ಕಮಾಂಡ್ ಕೊಡೋರು ಬೇಕಲ್ವಾ? ಮೊದಲ ದಾಳಿಯಲ್ಲೇ ಕಮಾಂಡ್ ಕೊಡೋರೆಲ್ಲ ಟಾರ್ಗೆಟ್ ಆಗಿಬಿಟ್ರೆ ಅನ್ನೋ ಪ್ರಶ್ನೆ ಬಂತು ರಷ್ಯಾಗೆ. ಹೀಗಾಗಿ ರಷ್ಯಾ ಕಮಾಂಡ್ ಕೊಡದೇನೆ ಪರಮಾಣು ದಾಳಿಗೆ ತಿರುಗೇಟನ್ನು ಕೊಡೋ ಸಿಸ್ಟಮ್ ಅನ್ನ ರಚಿಸ್ಕೊಳ್ತು, ಡೆಡ್ ಹ್ಯಾಂಡ್ ಅಂತ. ಆದ್ರೆ ಈಗ ರಷ್ಯಾ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಫಾಲೋ ಮಾಡ್ತಾ ಇಲ್ಲ. 1993ರಿಂದಲೇ ಈ ಪಾಲಿಸಿಯನ್ನ ಕೈಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧಗಳಾದಾಗ ಪರಮಾಣು ಶಸ್ತ್ರಾಸ್ತ್ರ ಬಳಸೋಕೆ ನಮಗೆ ಹಕ್ಕಿದೆ ಅಂತ ರಷ್ಯಾ ಹೇಳ್ಕೊಂಡಿದೆ. ಇನ್ನು ಸೋವಿಯತ್ ಒಕ್ಕೂಟ ಪಾಲಿಸ್ತಾ ಇದ್ದ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಭಾರತ ಅಂತೂ ಫಾಲೋ ಮಾಡ್ತಾ ಇದೆ. ಆದರೆ ಒಂದು ವ್ಯತ್ಯಾಸ ಏನು ಅಂದರೆ, ಸೋವಿಯತ್ ಒಕ್ಕೂಟದ ರೀತಿ ನ್ಯೂಕ್ಲಿಯರ್ ಶಸ್ತ್ರಗಳಿಗೆ ಕಮಾಂಡ್ ಕೊಡೋ ಅಧಿಕಾರವನ್ನು ಮಷಿನ್ಗೆ ನಾವು ಕೊಟ್ಟಿಲ್ಲ. ನಾವು ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಅಂತ ಹೊಂದಿದ್ದೇವೆ. ಪ್ರೈಮ್ ಮಿನಿಸ್ಟರ್ ನೇತೃತ್ವದಲ್ಲಿ ಇದಿರುತ್ತೆ. ಅವರು ಫೈನಲ್ ಡಿಸಿಷನ್ ಅನ್ನ ತಗೊಳ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ರಷ್ಯಾದ ಡೆಡ್ ಹ್ಯಾಂಡ್ ಸಿಸ್ಟಮ್ ಅನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.